ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಎಲ್ಲರಿಗೂ ಶುಭೋದಯ. ಇದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಸ್ಪೆಷಲ್ ಅಲ್ವಾ. ಲಕ್ಷ್ಮೀ ಪೂಜೆ ಮಾಡೋದು ಮತ್ತು ಅಡುಗೆ ಎಲ್ಲ ಮಾಡೋದು, ನೈವೇದ್ಯ ಮಾಡೋದು, ಇದೆಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾನು ಈ ಶ್ರಾವಣದ ಮೊದಲನೇ ಶುಕ್ರವಾರನ ಮೈಸೂರಲ್ಲಿ ಆಚರಿಸ್ತಾ ಇದ್ದೀನಿ. ಅಂದರೆ ಮೈಸೂರಲ್ಲಿರೋದು ನನ್ನ ಚಿಕ್ಕಮ್ಮ. ಸೊ ನಾನು ಚಿಕ್ಕಮ್ಮನ ಮನೆಯಲ್ಲಿ ಇವತ್ತು ಚೂಡಿ ಪೂಜೆನ ಮಾಡ್ತಾ ಇದ್ದೀನಿ. ಈ ಚೂಡಿ ಪೂಜೆ ಎಲ್ಲ ಹೇಗೆ ಮಾಡ್ತಾರೆ, ನಾವು ಕೂಡ ಮನೆಯಲ್ಲಿ ಚೂಡಿ ಪೂಜೆ ಹೇಗೆ ಮಾಡಿದ್ವಿ ಅಂತ ನೀವು ಈ ವ್ಲಾಗಲ್ಲಿ ನೋಡಿ ತಿಳ್ಕೊಳ್ಬೋದು. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಚೂಡಿ ಅಂದರೆ ಏನು ಅಂತ. ಚೂಡಿ ಅಂದರೆ ಹೂವು, ತುಳಸಿ ಎಲೆ ಮತ್ತು ಗರಿಕೆ ಹುಲ್ಲು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಪುಷ್ಪ ಅಲಂಕಾರವನ್ನು ದೇವರಿಗೆ ಅರ್ಪಿಸೋದು. ಅಂದರೆ ಈ ಚೂಡಿ ಅನ್ನೋದು ಒಂದು ಚಿಕ್ಕದಾದ ಫ್ಲವರ್ ಬೊಕೆ ಥರನೇ ಕಾಣಿಸುತ್ತೆ ಮತ್ತು ನೋಡೋದಕ್ಕೂ ಅಷ್ಟು ಸುಂದರವಾಗಿರುತ್ತೆ. ಹಲವಾರು ಹೂಗಳನ್ನು, ಅದರ ಎಲೆಗಳನ್ನು ಮತ್ತು ಗರಿಕೆ ಹುಲ್ಲನ್ನು ಯೂಸ್ ಮಾಡಿಕೊಂಡು ಈ ಚೂಡಿಯನ್ನು ಕಟ್ಟಲಾಗುತ್ತೆ. ಸೊ ಇಲ್ಲಿ ನೋಡಿ, ನಾವು ಮನೆ ಹತ್ರನೇ ಸಿಕ್ಕಿರೋ ಗರಿಕೆ ಹುಲ್ಲನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಈ ಥರ ಕ್ಲೀನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡು ಚೂಡಿಯನ್ನು ಕಟ್ಟಬೇಕಾಗತ್ತೆ. ಎಲ್ಲ ಹೆಣ್ಮಕ್ಳು ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಶುಕ್ರವಾರ ಈ ಚೂಡಿ ಪೂಜೆಯನ್ನು ಮಾಡ್ತಾರೆ. ನೈಸರ್ಗಿಕ ಸೌಂದರ್ಯ, ವಿವಿಧ ಹೂಗಳು ಮತ್ತು ಮಹಿಳಾ ಶಕ್ತಿಯ ಸಂಕೇತವಾಗಿರೋ ಈ ಪೂಜೆ ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ ಅಂತಾನೆ ಹೇಳ್ಬೋದು. ಮನೆಯವರೆಲ್ಲರ ಆರೋಗ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಈ ಪೂಜೆಯನ್ನು ಮಾಡಲಾಗುತ್ತೆ. ಈ ಚೂಡಿ ಪೂಜೆ ಪ್ರಮುಖ ಭಾಗ ಅಂದರೆ ನಾವು ಈ ಚೂಡಿಯನ್ನು ಇಟ್ಟು ಪೂಜೆ ಮಾಡಿ ಆ ನಂತರ ಎಲ್ಲ ಮಹಿಳೆಯರಿಗೆ ಚೂಡಿಯನ್ನು ಹಂಚೋದು. ಇದು ಬಾಂಧವ್ಯ, ಒಗ್ಗಟ್ಟು ಮತ್ತು ಹೆಣ್ಮಕ್ಳಲ್ಲಿ ಸೌಹಾರ್ದತೆಯನ್ನು ಜಾಸ್ತಿ ಮಾಡುತ್ತೆ. ಇಲ್ಲಿ ನಾನು ನಿಮಗೆ ಚೂಡಿಯನ್ನು ಹೇಗೆ ಕಟ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬೇರೆ ಬೇರೆ ಹೂಗಳನ್ನು, ಗರಿಕೆಯನ್ನು ಮತ್ತು ಬೇರೆ ಬೇರೆ ಹೂವಿನ ಗಿಡಗಳ ಎಲೆಗಳನ್ನು ಯೂಸ್ ಮಾಡಿಕೊಂಡು ಈ ಚೂಡಿಯನ್ನು ತಯಾರಿಸ್ತೀವಿ. ಈ ಚೂಡಿ ಪೂಜೆಯನ್ನು ಮಾಡೋದ್ರಿಂದ ಏನೋ ಒಂಥರ ಶಾಂತಿ, ಶ್ರದ್ಧೆ ಮತ್ತು ಸಂತೋಷ ಕೊಡುತ್ತೆ. ಇಂಥ ಹಬ್ಬದ ಆಚರಣೆಗಳು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಈ ಹಬ್ಬದಿಂದ ದೊರೆಯೋ ಶಾಂತಿ, ದೇವಿಯ ಪ್ರೀತಿ, ಕುಟುಂಬದ ಒಗ್ಗಟ್ಟು ಇದೆಲ್ಲ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಈ ವರ್ಷ ಕೂಡ ಅದೇ ರೀತಿ ಪೂರ್ಣ ಮನಸ್ಸಿನಿಂದ ಚೂಡಿ ಪೂಜೆಯನ್ನು ಆಚರಿಸ್ತಾ ಇದ್ದೀವಿ. ನೀವೇ ನೋಡಿ, ಪುಟಾಣಿ ಬೊಕ್ಕೆ ಥರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಪೂಜೆಗೂ ಕೂಡ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ದೇವರ ನೈವೇದ್ಯಕ್ಕೂ ಕೂಡ ಒಂದು ಸಿಹಿ ಪದಾರ್ಥವನ್ನು ಮಾಡಿಕೊಂಡು ಅದನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ದೀಪ ಬೆಳಗೋದ್ರ ಮೂಲಕ ಮೊದಲಿಗೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೀಪವೇ ಜ್ಞಾನ, ಶುದ್ಧತೆ ಮತ್ತು ಶಕ್ತಿಯ ಸಂಕೇತ. ಪೂಜೆಗೆ ಮೊದಲು ದೀಪ ಬೆಳಗಿಸೋದು ಅಂಧಕಾರನ ದೂರ ಮಾಡಿ ನಮ್ಮ ಮನಸ್ಸಿನಲ್ಲಿರೋ ಜ್ಞಾನದ ಬೆಳಕನ್ನು ಹೊರಗೆ ತರಲು ಸಹಾಯ ಮಾಡುತ್ತೆ.
ಪೂಜೆಯ ಭಾಗವಾಗಿ ಈ ಚೂಡಿಯನ್ನು ತುಳಸಿಗೂ ಕೂಡ ಅರ್ಪಣೆ ಮಾಡೋದು ಈ ಚೂಡಿ ಪೂಜೆಯ ಒಂದು ಭಾಗ. ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ತುಳಸಿ ಗಿಡಕ್ಕೂ ಕೂಡ ಚೂಡಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಮನೆಯಲ್ಲಿ ಚೂಡಿ ಪೂಜೆ ಎಲ್ಲ ಸಂಪೂರ್ಣ ಆದ ನಂತರ ಸಾಯಂಕಾಲ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ಚೂಡಿಯನ್ನು ಹಂಚಿಕೊಳ್ಳೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಗಂಧವು ಮರುಗ ಮಲ್ಲಿಗೆ ದವನವು ಭಕ್ತಿಯಿಂದಲೇ ಪೂಜಿಸಿದರೆ ಬೇಡಿ ವರಗಳ ಕೊಡುವಳು. ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ. ಶೇಷಗಿರಿಯಲ್ಲಿ ವಾಸವಾಗಿನ ಕೇಶ್ವಗೆ ಅತಿ ಪ್ರಿಯಳಿಗೆ ವಾಸುದೇವನ ಕೊರಳಿಗೆ ವನಮಾಲೆಯಾಗಿ ಇರುವಳೆ. ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ. ಅಂಗನೆ ಶ್ರೀ ಗೌರಿಗೆ ನಮ್ಮ ರಂಗರಾಯನ ಪ್ರಿಯಳಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ. ಸೊ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಿರೋ ಚೂಡಿಯನ್ನು ಇಲ್ಲಿ ಎಲ್ಲರಿಗೂ ಹಂಚೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ರು. ಅರಿಶಿನ ಕುಂಕುಮನ ಮಹಿಳೆಯರಿಗೆ ಅರ್ಪಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ಪರಂಪರೆಯಾಗಿದೆ. ಅರಿಶಿನ ಮತ್ತು ಕುಂಕುಮ ಪವಿತ್ರತೆ, ಆಯುಷ್ಯ ಮತ್ತು ಸೌಭಾಗ್ಯದ ಪ್ರತೀಕವಾಗಿದೆ. ಚೂಡಿ ಪೂಜೆ ಅಥವಾ ಯಾವುದೇ ಧಾರ್ಮಿಕ ಆಚರಣೆಗಳಲ್ಲಿ ಬೇರೆ ಹೆಂಗಸರಿಗೆ ಅರಿಶಿನ ಕುಂಕುಮ ನೀಡೋದು ಸ್ನೇಹ ಮತ್ತು ಬಾಂಧವ್ಯವನ್ನು ಬೆಸೆಯುತ್ತೆ.
ಹಿರಿಯ ಮಹಿಳೆಯರು ಕಿರಿಯರಿಗೆ ಅರಿಶಿನ ಕುಂಕುಮ ಕೊಡೋದು ಅದು ಒಂಥರ ಆಶೀರ್ವಾದ ರೀತಿಯಾಗಿ ಪರಿಗಣಿಸಲ್ಪಡುತ್ತೆ. ಸೈಂಟಿಫಿಕ್ ರೀಸನ್ ಆಗಿ ನೋಡೋಕೆ ಹೋದರೆ ಅರಿಶಿನ ಶುದ್ಧಿ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಇದರ ಬಳಕೆಯಿಂದ ಶಾರೀರಿಕ ಹಾಗೂ ಮಾನಸಿಕ ಶುದ್ಧತೆ ಜಾಸ್ತಿ ಆಗತ್ತೆ ಅನ್ನೋದು ಒಂದು ನಂಬಿಕೆ. ಏನೇ ಇರಲಿ, ಹಿರಿಯರು ಮಾಡಿಟ್ಟಿರೋದಕ್ಕೆ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಈ ಥರ ಎಲ್ಲರಿಗೂ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ಪೂಜೆ ಮಾಡಿರೋ ಚೂಡಿಯನ್ನು ಕೂಡ ಕೊಟ್ಟು ಹಿರಿಯರ ಆಶೀರ್ವಾದವನ್ನು ಪಡೆದು ಬಂದ್ವಿ. ಹೆಣ್ಮಕ್ಳೆಲ್ಲರೂ ಕೂಡ ಒಬ್ರಿಗೊಬ್ರು ಚೂಡಿಯನ್ನು ಕೂಡ ಕೊಟ್ಕೊಂಡು ಖುಷಿಪಟ್ಟರು. ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ. ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಈ ಥರ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದು ನನಗೆ ಒಂಥರ ಖುಷಿಯಾಯಿತು. ಅಲ್ಲಿ ಲಘು ಉಪಹಾರ ಕೂಡ ಇತ್ತು. ಲಘು ಉಪಹಾರವನ್ನು ಮುಗಿಸ್ಕೊಂಡು ಖುಷಿಯಾಗಿ ಮನೆಗೆ ಹೋದ್ವಿ. ಇದಾಗಿತ್ತು ನನ್ನ ಈ ಶ್ರಾವಣ ಶುಕ್ರವಾರದ ಚೂಡಿ ಪೂಜೆ ದಿನದ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಲೇಬೇಡಿ. ಸೊ ಒಂದು ಗ್ರೂಪ್ ಫೋಟೋ ಜೊತೆಗೆ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ವಿ.